ಬಹಳ ಹಿಂದೆ ಮಹಿಷಿ ಎಂಬ ಭಯಾನಕ ದೈತ್ಯೆ ಲೋಕವನ್ನು ಕಾಡುತ್ತಿದ್ದಳು. ಅವಳು ತಪಸ್ಸು ಮಾಡಿ ಯಾವ ಪುರುಷನಿಂದಲೂ ಅಥವಾ ದೇವರಿಂದಲೂ ನನಗೆ ಮರಣವಾಗಬಾರದು ಎಂಬ ವರವನ್ನು ಪಡೆದಿದ್ದಳು. ಆ ವರದ ಬಲದಿಂದ ಅವಳು ದೇವತೆಗಳನ್ನು ಋಷಿಗಳನ್ನು ಹಿಂಸಿಸಿ ಲೋಕದಲ್ಲಿ ಅಶಾಂತಿಯನ್ನುಂಟು ಮಾಡಿದಳು. ಮಹಿಷಿಯನ್ನು ಸಂಹರಿಸಲು ಶಿವ ಮತ್ತು ವಿಷ್ಣು ದೇವರುಗಳು ತಮ್ಮ ದಿವ್ಯ ಶಕ್ತಿಯನ್ನು ಒಂದಾಗಿಸಲು ನಿರ್ಧರಿಸಿದರು. ವಿಷ್ಣು ದೇವರು ಮೋಹಿನಿ ರೂಪವನ್ನು ತಾಳಿದರು. ಶಿವ ಮತ್ತು ಮೋಹಿನಿಯ ದಿವ್ಯ ಸಂಯೋಗದಿಂದ ಒಂದು ಶಕ್ತಿಶಾಲಿ ಶಿಶು ಜನಿಸಿತು. ಆ ಶಿಶುವೇ ಸ್ವಾಮಿ ಅಯ್ಯಪ್ಪ. ಅವನ ಕಂಠದಲ್ಲಿ ಬಂಗಾರದ ಗಂಟೆ ಇದ್ದುದರಿಂದ ಅವನಿಗೆ ಮಣಿಕಂಠ ಎಂಬ ಹೆಸರು ಬಂದಿತು. ಆ ಸಮಯದಲ್ಲಿ ಕೇರಳದ ಪಾಂಡಲಂ ರಾಜ್ಯವನ್ನು ರಾಜ ರಾಜಶೇಖರ ಆಳುತ್ತಿದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಒಂದು ದಿನ ಬೇಟೆಗೆ ಹೋಗಿದ್ದ ರಾಜನು ಪಂಪಾ ನದಿಯ ತೀರದಲ್ಲಿ ಮಗುವಿನ ಅಳುವನ್ನು ಕೇಳಿದನು. ಅಲ್ಲಿ ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿದ್ದ ಶಿಶುವನ್ನು ಕಂಡನು. ಆ ಶಿಶುವಿನ ಬಳಿ ಸರ್ಪವು ರಕ್ಷಣೆಯಂತೆ ಕುಳಿತಿತ್ತು. ರಾಜನು ಇದೊಂದು ದೈವಿಕ ಶಿಶು ಎಂದು ಅರಿತು ಅದನ್ನು ದತ್ತು ಪಡೆದು ಅರಮನೆಗೆ ಕರೆದುಕೊಂಡು ಹೋದನು. ಮಣಿಕಂಠ ಅರಮನೆಯಲ್ಲಿ ರಾಜ್ಕುಮಾರನಂತೆ ಬೆಳೆದನು. ಅವನು ಬಾಲ್ಯದಿಂದಲೇ ಬುದ್ಧಿವಂತನಾಗಿದ್ದನು. ವೇದಶಾಸ್ತ್ರಗಳನ್ನು ಬೇಗ ಕಲಿತನು, ಯುದ್ಧಕಲೆಗಳಲ್ಲಿ ನಿಪುಣನಾಗಿದ್ದನು ಮತ್ತು ಸದಾ ಬಡವರಿಗೆ ಸಹಾಯ ಮಾಡುತ್ತಿದ್ದನು. ಅವನಲ್ಲಿದ್ದ ದಯೆ, ಧೈರ್ಯ ಮತ್ತು ಶಿಸ್ತು ಎಲ್ಲರಿಗೂ ಅಚ್ಚರಿಯಾಯಿತು. ನಂತರ ರಾಣಿಗೆ ಸ್ವಂತ ಮಗನೊಬ್ಬ ಹುಟ್ಟಿದನು. ಇದರಿಂದ ಕೆಲ ಮಂತ್ರಿಗಳಿಗೆ ಅಸೂಯೆ ಹುಟ್ಟಿತು. ಅವರು ಮಣಿಕಂಠನನ್ನು ಅರಮನೆಯಿಂದ ದೂರ ಮಾಡಲು ಕುತಂತ್ರ ರೂಪಿಸಿದರು. ರಾಣಿ ತಾನು ತುಂಬಾ ಅಸ್ವಸ್ಥಳಾಗಿದ್ದೇನೆ ಎಂದು ನಟಿಸಿದಳು. ವೈದ್ಯರು ಈ ರೋಗಕ್ಕೆ ಹುಲಿ ಹಾಲು ಮಾತ್ರ ಔಷಧ ಎಂದು ಹೇಳಿದರು. ಇದು ಅತ್ಯಂತ ಅಪಾಯಕಾರಿ ಕೆಲಸವಾಗಿತ್ತು. ಮಣಿಕಂಠನು ಇದನ್ನು ಕೇಳಿ ಧೈರ್ಯವಾಗಿ ನಾನು ಕಾಡಿಗೆ ಹೋಗಿ ಹುಲಿ ಹಾಲು ತರುತ್ತೇನೆ ಎಂದು ಹೇಳಿದನು. ರಾಜನು ಚಿಂತಿತನಾದರೂ ಅವನ ನಿರ್ಧಾರವನ್ನು ತಡೆಯಲಿಲ್ಲ. ಮಣಿಕಂಠನು ಒಬ್ಬನೇ ಕಾಡಿನೊಳಗೆ ತೆರಳಿದನು. ಕಾಡಿನಲ್ಲಿ ಅವನು ತನ್ನ ನಿಜವಾದ ದೈವಿಕ ಸ್ವರೂಪವನ್ನು ಪ್ರಕಟಿಸಿದನು. ಅಲ್ಲಿ ಅವನು ಮಹಿಷಿಯನ್ನು ಎದುರಿಸಿ ಭಯಾನಕ ಯುದ್ಧ ನಡೆಸಿ ಅವಳನ್ನು ಸಂಹರಿಸಿದನು. ಸಾಯುವ ಮುನ್ನ ಮಹಿಷಿ ತನ್ನ ತಪ್ಪನ್ನು ಅರಿತು ಕ್ಷಮೆ ಬೇಡಿದಳು. ಅಯ್ಯಪ್ಪ ಅವಳಿಗೆ ಕರುಣೆ ತೋರಿ ಮೋಕ್ಷವನ್ನು ನೀಡಿದನು. ನಂತರ ಅಯ್ಯಪ್ಪನು ಹುಲಿಯ ಮೇಲೆ ಕುಳಿತು ಅನೇಕ ಹುಲಿಗಳು ಹಾಲಿನ ಪಾತ್ರೆಗಳನ್ನು ಹೊತ್ತುಕೊಂಡು ಅವನ ಹಿಂದೆ ಬರುತ್ತಿರುವಂತೆ ಅರಮನೆಗೆ ಮರಳಿದನು. ಈ ದೃಶ್ಯವನ್ನು ಕಂಡ ರಾಜ ರಾಜಶೇಖರ ಮತ್ತು ಜನರೆಲ್ಲರೂ ಮಣಿಕಂಠನು ಸಾಮಾನ್ಯ ಮನುಷ್ಯನಲ್ಲ, ದೈವಿಕ ಅವತಾರ ಎಂದು ಅರಿತು ಅವನಿಗೆ ನಮಸ್ಕರಿಸಿದರು. ರಾಜನು ಅಯ್ಯಪ್ಪನನ್ನು ರಾಜ ಆಳುವಂತೆ ಬೇಡಿಕೊಂಡನು. ಆದರೆ ಅಯ್ಯಪ್ಪನು ನಾನು ಧರ್ಮಕ್ಕಾಗಿ ಬಂದಿದ್ದೇನೆ, ನಾನು ಎಲ್ಲರಿಗೂ ಸೇರಿದ್ದೇನೆ ಎಂದು ಹೇಳಿ ಅರಮನೆ ತ್ಯಜಿಸಲು ನಿರ್ಧರಿಸಿದನು. ಅಯ್ಯಪ್ಪನು ಹೊರಟಾಗ ಮಾಳಿಕಾಪುರತ್ತಮ್ಮ ಅವನನ್ನು ವಿವಾಹವಾಗಲು ಬಯಸಿದಳು. ಅಯ್ಯಪ್ಪನು ನಾನು ನೈಷ್ಠಿಕ ಬ್ರಹ್ಮಚಾರಿ, ಶಬರಿಮಲೆಗೆ ಹೊಸ ಭಕ್ತರು ಬಾರದೇ ಇದ್ದರೆ ಮಾತ್ರ ನಿನ್ನನ್ನು ವಿವಾಹವಾಗುತ್ತೇನೆ ಎಂದು ವರ ನೀಡಿದನು. ಆದ್ದರಿಂದ ಅವನು ಶಾಶ್ವತ ಬ್ರಹ್ಮಚಾರಿಯಾಗಿ ಪೂಜಿಸಲ್ಪಡುತ್ತಾನೆ. ಅಯ್ಯಪ್ಪನು ಶಬರಿಮಲೆಯನ್ನು ತನ್ನ ತಪಸ್ಸಿನ ಸ್ಥಳವನ್ನಾಗಿ ಆಯ್ಕೆ ಮಾಡಿದನು. ಭಕ್ತರಿಗೆ 41 ದಿನಗಳ ವ್ರತ, ಶುದ್ಧ ಜೀವನ, ಅಹಂಕಾರವಿಲ್ಲದ ಭಕ್ತಿ ಮತ್ತು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಜಪವನ್ನು ಬೋಧಿಸಿದನು. ಎಲ್ಲರೂ ಸಮಾನರು ಎಂಬ ಸಂದೇಶ